ಕನ್ನಡಪ್ರಭ ದಿನಪತ್ರಿಕೆ ಪ್ರತಿಷ್ಠಿತ ರಾಮನಾಥ ಗೋಯಂಕಾ ಪ್ರಶಸ್ತಿಗೆ ಭಾಜನವಾಗಿದೆ. ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್ ರಾಮನಾಥ ಗೋಯಂಕಾ ಪ್ರತಿಷ್ಠಾನ 2021-22ರ ವಾರ್ಷಿಕ ಪ್ರಶಸ್ತಿ ಘೋಷಿಸಿದ್ದು, ಪಿಎಸ್ಐ ಅಕ್ರಮ ಭೇದಿಸಿದ್ದ ಕನ್ನಡಪ್ರಭದ ಯಾದಗಿರಿ ವರದಿಗಾರ ಆನಂದ್ ಸೌದಿಗೆ ಗೋಯಂಕಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪಿಎಸ್ಐ ಹಗರಣ ಭೇದಿಸಿ ಸಂಚಲನ ಮೂಡಿಸಿದ್ದ ಆನಂದ್ ಸೌದಿ ಪ್ರಾದೇಶಿಕ ಭಾಷೆ ವಿಭಾಗದಲ್ಲಿ ಗೋಯಂಕಾ ಪ್ರಶಸ್ತಿ ಲಭಿಸಿದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪ್ರಶಸ್ತಿ ಪ್ರದಾನ ಮಾಡಿದರು. ಕನ್ನಡಪ್ರಭ ದಿನಪತ್ರಿಕೆ ಪ್ರತಿಷ್ಠಿತ ರಾಮನಾಥ್ ಗೋಯಂಕಾ ಪ್ರಶಸ್ತಿಗೆ ಭಾಜನವಾಗಿದೆ. ಪಿಎಸ್ಐ ಅಕ್ರಮವನ್ನು ಭೇದಿಸಿದ್ದಂತಹ ಕನ್ನಡಪ್ರಭದ ಯಾದಗಿರಿ ವರದಿಗಾರ ಆನಂದ್ ಸೌದಿ ಗೋಯಂಕಾ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪಿಎಸ್ಐ ಹಗರಣ ಭೇದಿಸಿ ಸಂಚಲನ ಮೂಡಿಸಿದ್ದಂತಹ ಆನಂದ್ ಸೌದಿಗೆ ಪ್ರಾದೇಶಿಕ ಭಾಷೆ ವಿಭಾಗದಲ್ಲಿ ಗೋಯಂಕಾ ಪ್ರಶಸ್ತಿ ಲಭಿಸಿದೆ. ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಪ್ರಶಸ್ತಿ ಪ್ರದಾನ ಮಾಡಿದರು. ನಿಜಕ್ಕೂ ಇದು ಬಹಳ ಖುಷಿ ವಿಚಾರ. ಇದು ಕನ್ನಡಪ್ರಭ ತಂಡದ ಒಂದು ಯಶಸ್ಸಿನ ಇದು ಒಂದು ರೀತಿ ಟೀಮ್ ವರ್ಕ್. ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಒಂದು ತಂಡ ಇವತ್ತು ಶ್ರೀ ರಾಮನಾಥ್ ಗೋಯಂಕಾ ಎಕ್ಸಲೆನ್ಸ್ ಇನ್ ಜರ್ನಲಿಸಮ್ ಅವಾರ್ಡ್ ತಗೊಂಡಿದೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಡಿಟರ್ ಇನ್ ಚೀಫ್ ಶ್ರೀ ರವಿ ಹೆಗಡೆ ಸರ್ಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಇದು ಕೇವಲ ಆನಂದ್ ಒಬ್ಬತ್ತಿನಿ ಅಂತಲ್ಲ, ಇದು ಇಡೀ ಒಂದು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ತಂಡದ ಒಂದು ಪ್ರಯತ್ನ. ಇದು ಒಂದು ರೀತಿ ಅವಿಸ್ಮರಣೀಯ ಕ್ಷಣ. ಇದು ಪ್ರೆಸ್ಟೀಜಿಯಸ್ ಅವಾರ್ಡು. ಇದನ್ನ ತಗೊಳ್ಳೋದು ಅಂತಂದ್ರೆ ಜರ್ನಲಿಸಮ್ ಒಳಗೆ ಬಹಳ ದೊಡ್ಡ ಪ್ರಶಸ್ತಿ. ಇದು ಇಂಥದ್ರೊಳಗೆ ನಾವಾಗ ಇದು ಆಗ್ಯದಂದ್ರೆ ನಿಜಕ್ಕೂ ನನಗೆ ಬಹಳ ಖುಷಿ ಆಗ್ಯದ. ಕೆಲವೊಂದ್ಸತಿ ಖುಷಿಗೆ ಏನು ಹೇಳಬೇಕು ಅನ್ನೋದಿಲ್ಲ, ಕುತ್ಕೊಂಡು ಬರೀಬಹುದು, ಹೇಳಿಕ್ಕೆ ಆಗಂಗಿಲ್ಲ. ಥ್ಯಾಂಕ್ ಯು ಕನ್ನಡಪ್ರಭ, ಥ್ಯಾಂಕ್ ಯು ಸುವರ್ಣ ನ್ಯೂಸ್. ನಿಜವಾಗಿಯೂ PSI ನೇಮಕಾತಿ ಅಕ್ರಮ ಸುದ್ದಿ ಇದಕ್ಕೆ ಬಂದಂಥ ಇದನ್ನೆಲ್ಲ ಮಾಡಿದಾಗ ಕನ್ನಡಪ್ರಭ ಸರಿಸುಮಾರು ಸತತ 1 ವರ್ಷಗಳ ಕಾಲ 1,000 ಸುದ್ದಿಗಳನ್ನು ಮಾಡಿತು ಈ ರಿಲೇಟೆಡ್. ಅಂದರೆ ಯಾವ ರೀತಿ ನಾವು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದ್ವಿ, ಆವಾಗ ಸರ್ಕಾರಗಳು ಏನು ಹೇಳ್ತಿತ್ತು, ಕಡೆಗೆ ಏನಾಯಿತು, ಇವತ್ತು ಆ ಒಂದು ಇದಾಯಿತು. ಹೀಗಾಗಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ತಂಡಕ್ಕೂ ಕನ್ನಡಪ್ರಭ ತಂಡಕ್ಕೂ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.